ಸ್ನೇಹಿತರೆ, ಫಿಫಾ ವರ್ಲ್ಡ್ ಕಪ್ನಲ್ಲಿ ಸೋಮವಾರ 4 ಪಂದ್ಯಗಳು ಏನು ನಡೀತು, ಅಲ್ಲಿ ಏನೇನಾಯ್ತು ಅಂತ ಹೇಳ್ತೀನಿ. ಒಂದ್ ರೀತಿನಲ್ಲಿ ಆ ದಿನ ಒಂದು ಗೋಲ್ ಕೀಪರ್ಗಳ ದಿನ ಆಗಿತ್ತು ಅಂತಾನೆ ಹೇಳ್ಬಹುದು. ತುಂಬಾ ಅನಿರೀಕ್ಷಿತ ರಿಸಲ್ಟ್ ಕೂಡ ಬಂದಿದೆ. ಇದ್ರ ಜೊತೆನಲ್ಲಿ ಇರಾನ್ ಕೂಡ ಒಂದು ಪಂದ್ಯವನ್ನ ಆಡಿದೆ. ಇರಾನ್ ಜೊತೆನಲ್ಲಿ ಅಮೆರಿಕ ಎಷ್ಟು ಅನುಚಿತವಾಗಿ ವರ್ತಿಸಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಫಿಫಾ ವರ್ಲ್ಡ್ ಕಪ್ ಭರ್ಜರಿಯಾಗಿ ಸಾಕ್ತಾ ಇದೆ. ಅಭಿಮಾನಿಗಳಂತೂ ದಿಲ್ ಖುಷಿಯಾಗಿದ್ದಾರೆ. ಯಾಕಂದ್ರೆ ಈ ಪ್ರಾರಂಭದಿಂದನೂ ಕೂಡ ಒಂದ್ ರೀತಿಲಿ ಅನಿರೀಕ್ಷಿತವಾದಂತ ಘಟನೆಗಳು, ಫಲಿತಾಂಶ ಬರ್ತಾ ಇದೆ ಈ ವರ್ಲ್ಡ್ ಕಪ್ ನಲ್ಲಿ. ಅದು ನೋಡುಗರನ್ನ ರೋಮಾಂಚನಕ್ಕೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಂಥದೇ ಒಂದು ಫಲಿತಾಂಶ ಬಂದಿದ್ದು ಸ್ಪೇನ್ ಮತ್ತು ಕೇಪ್ ವರ್ಡಿ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ. ತುಂಬಾ ಆಶ್ಚರ್ಯ ಆಗ್ಬೋದು ನಿಮ್ಗೆ. ಸ್ಪೇನ್ ತುಂಬಾ ಅತ್ಯುತ್ತಮವಾದಂತ ತಂಡ, ಮತ್ತೆ ಬಹಳ ಬಲಿಷ್ಠವಾದಂತ ತಂಡ. ಅಂಥ ತಂಡದ ವಿರುದ್ಧ ಕೇಪ್ ವರ್ಡಿ ತಂಡದ ಗೋಲ್ ಕೀಪರ್ ವಜಿಹಾ ಇವರು ಮಾಡಿದಂತ ಸಾಧನೆ ಇದೆಯಲ್ಲ, ಅದು ಇವತ್ತು ಇಡೀ ಪ್ರಪಂಚನೇ ಮೆಚ್ಕೊಂಡಿದೆ, ಹೊಗಳ್ತಾ ಇದೆ. ಅಂಥದ್ದೇನು ಅವ್ರು ಮಾಡಿದ್ರು ನಿಮ್ಗೆ ಆಶ್ಚರ್ಯ ಆಗ್ಬೋದು. ವಜಿಹಾ ಅವರು ಮೊಟ್ಟ ಮೊದಲನೇ ಬಾರಿಗೆ ವರ್ಲ್ಡ್ ಕಪ್ ಅಲ್ಲಿ ಆಡ್ತಾ ಇರೋದು. ಅಂದ್ರೆ ಕೇಪ್ ವರ್ಡಿನೇ ಮೊಟ್ಟ ಮೊದಲನೇ ಬಾರಿಗೆ ವರ್ಲ್ಡ್ ಕಪ್ ಗೆ ಎಂಟ್ರಿ ತಗೊಂಡಿದೆ. ಅಂತದ್ರಲ್ಲಿ 40 ವರ್ಷದ ವಜಿಹಾ ಸ್ಪೇನ್ ತಂಡ ಹೊಡೆದಂತಹ 7 ಗೋಲ್ಗಳನ್ನ ತಡೆದು ಸೇವ್ ಮಾಡ್ತಾರೆ. ಅಂದ್ರೆ ಇಡೀ ಗೋಲ್ ಕೀಪರು ಹೇಗೆ ತಡೆಗೋಡೆಯಾಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರೆ ಅಂದ್ರೆ ಬಂಡೆ ತರ ನಿಂತ್ಕೊಂಡ್ಬಿಡ್ತಾರೆ ವಜಿಹಾ. ಇದು ಆ ಕೇಪ್ ವರ್ಡಿ ಡ್ರಾ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಸ್ಪೇನ್ ಕೇಪ್ ವರ್ಡಿನ ಸೋಲ್ಸಕ್ಕಾಗೋದೇ ಇಲ್ಲ. 0-0 ಎರಡು ತಂಡಗಳು ಪಾಯಿಂಟ್ ಅನ್ನ ಹಂಚ್ಕೊಳ್ಳುತ್ತೆ, ಪಂದ್ಯ ಡ್ರಾ ಆಗತ್ತೆ. ವಜಿಹಾ ಆಡಿದಂತ ಈ ಪಂದ್ಯದ ಕ್ಷಣಗಳಿದೆಯಲ್ಲ, ಇದನ್ನ ಒಂದು ಫುಟ್ಬಾಲ್ ಇತಿಹಾಸದಲ್ಲೇನೆ ಮರೆಯಕ್ಕಾಗದೇ ಇರುವಂತ ಕ್ಷಣಗಳು ಅಂತ ಅಭಿಮಾನಿಗಳು ಮತ್ತೆ ತಜ್ಞರು ಅದನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ಇದು ಬಹಳ ವಿಶೇಷವಾದಂತ ಪಂದ್ಯ ಆಗಿತ್ತು. ನೀವು ನೋಡಿಲ್ಲ ಅಂದ್ರೆ ಈಗಲೂ ಕೂಡ ಮತ್ತೊಮ್ಮೆ ನೋಡಿ ವಜಿಹಾ ಅವರು ಹೇಗೆ ಆ ಹೊಡೆದಂತ ಗೋಲ್ಗಳನ್ನ ತಡಿತಾರೆ ಅಂತ. ಒಂದೊಂದು ಪೊಸಿಷನ್, ಒಂದೊಂದು ಶಾಟ್ ಅನ್ನು ಅವ್ರು ಹೇಗೆ ತಡಿತಾರೆ ಅಂತಾರೆ, ಅಮೇಝಿಂಗ್ ಅಂತಾನೆ ಹೇಳ್ಬೋದು. ಅದ್ಭುತವಾದಂತ ಆಟವನ್ನ ಕೇಪ್ ವರ್ಡಿ ಇಡೀ ತಂಡನೇ ಕೊಟ್ಟಿದೆ. ಯಾಕಂದ್ರೆ ಕೇಪ್ ವರ್ಡಿಯ ತಂಡ ಸ್ಪೇನ್ ಏನು ಅಷ್ಟು ಸುಲಭಕ್ಕೆ ಬಗ್ಗುವಂತದ್ದಲ್ಲ. ಕೇಪ್ ವರ್ಡಿ ಅಷ್ಟು ಸ್ಟ್ರಾಂಗ್ ಆಗಿ ಆಟಗಾರರು ಅದನ್ನ ಸೋಲಿಸ್ತಾರೆ, ಎದುರಿಸ್ತಾರೆ, ಗೋಲ್ ಹೊಡೆಯೋದಕ್ಕೆ ಬಿಡೋದೇ ಇಲ್ಲ. ವಜಿಹಾ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾರೆ. ಕೊನೆಗೆ ವಜಿಹಾ ಪಂದ್ಯ ಮುಗಿತಿದ್ದಾಗ, ಅಂದ್ರೆ ಲಾಸ್ಟ್ ವಿಷಲ್ ವರೆಗೆ ಇಡೀ ತಂಡ ಅಷ್ಟು ಪ್ರೊಟೆಕ್ಟಿವ್ ಆಗಿ ಆಡಿರುತ್ತೆ. ಗೋಲ್ ಕೀಪರ್ ವಜಿಹಾ ಅವರು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಅವ್ರು ಬಿಡದಂಗೆ ನಿಂತಿರ್ತಾರೆ. ಕೊನೆ ವಿಷಲ್ ಹೊಡೆದ ತಕ್ಷಣನೇ ಅವರು ಕುಸಿದು ಕುತ್ಕೊಳ್ತಾರೆ, ಬಿಕ್ಕಿ ಬಿಕ್ಕಿ ಅಳ್ತಾರೆ, ಕಣ್ಣೀರಿಡ್ತಾರೆ. ಯಾಕೆ ಅಂತಂದ್ರೆ ಅವರಿಗೆ ಆ ಅಚೀವ್ಮೆಂಟ್ ಇದೆಯಲ್ಲ, ಅದು ತುಂಬಾ ದೊಡ್ಡದಾಗಿರುತ್ತೆ. ಅವ್ರು ಹೇಳ್ಕೊಂಡಿದ್ದಾರೆ, ಪಂದ್ಯದ ನಂತರ ಅವ್ರು ಮಾತಾಡುವಾಗ ಹೇಳ್ತಾರೆ, ನಾನು ಇದಕ್ಕೋಸ್ಕರ ಜೀವನ ಪೂರ್ತಿ ವರ್ಕ್ ಮಾಡಿದ್ದೆ, ನಾನು ಕಷ್ಟಪಟ್ಟಿದ್ದೆ. ನನ್ಗೆ ಎಲ್ಲರಿಗೂ ಕನಸುಗಳು ನನ್ಸಾಗೋದಿಲ್ಲ, ಆದ್ರೆ ಇವತ್ತು ನನ್ನ ಕನಸು ನನ್ಸಾಗಿದೆ, ನಾನು ಅದನ್ನ ಸಾಧಿಸಿದೀನಿ ಅಂತ ಹೇಳಿ ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಅವರು ತುಂಬಾ ಭಾವನಾತ್ಮಕವಾಗಿ ಕೆಲವು ಮಾತುಗಳನ್ನ ಹೇಳ್ಕೊತಾರೆ. ಅದು ಎಲ್ಲರ ಮನಸ್ಸನ್ನ ತಟ್ಟುವಂಥದ್ದು. ಏನಂತಂದ್ರೆ ಅವರ ಟಿ ಶರ್ಟ್ ಮೇಲೆ ವಜಿಹಾ ಅಂತೇಳಿ ಹೆಸರು ಇದೆ. ಆ ವಜಿಹಾ ಅನ್ನೋದು ಒಂದು ಅವರ ನಿಕ್ ನೇಮು. ಅವರ ಒರಿಜಿನಲ್ ಹೆಸರು ವಜಿಹಾ ಅಲ್ಲ. ಒರಿಜಿನಲ್ ನೇಮು ಜೋಸಿಮಾರ್ ಜೋಸ್ ಯುವರಾಡೈಸ್ ಅಂತ ಹೇಳಿ. ವಜಿಹಾ ಅಂತಂದ್ರೆ ಪೋರ್ಚುಗಲ್ ಭಾಷೆನಲ್ಲಿ ಅಜ್ಜಿ ಅಂತ, ಲಿಟಲ್ ಗ್ರ್ಯಾಂಡ್ ಮದರ್ ಅಂತ ಹೇಳಿ. ವಜಿಹಾ ಅವರೇ ಹೇಳ್ಕೊಂಡಿರೋ ಪ್ರಕಾರ ಅವರನ್ನ ಅವ್ರ ಅಜ್ಜ ಅಜ್ಜಿ ಬೆಳೆಸಿದ್ರಂತೆ. ತುಂಬಾ ಚಿಕ್ಕನ್ನಲ್ಲೇ ತಂದೆನ ಅವರು ಕಳ್ಕೊಂಡಿರ್ತಾರೆ. ಹಾಗಾಗಿ ಅಜ್ಜ ಅಜ್ಜಿ ಜೊತೆನಲ್ಲೇ ಅವ್ರು ಬೆಳೆದಿರ್ತಾರೆ. ತುಂಬಾ ಪ್ರೀತಿ ಅಜ್ಜ ಅಜ್ಜಿ ಕಂಡ್ರೆ. ಆದ್ರೆ ಅವ್ರು ಇವತ್ತು ಬದುಕಿಲ್ಲ. ಅವ್ರು ಇಲ್ಲ ಅನ್ನೋದನ್ನ ಹೇಳ್ತಾ ಅವ್ರು ಹೇಳ್ತಾರೆ, ನನ್ನ ಅಮ್ಮನ್ನ ನಾನು ಇಲ್ಲಿ ಕರ್ಕೊಂಡ್ ಬರ್ಬೇಕಂತ ತುಂಬಾ ಆಸೆ ಪಟ್ಟೆ. ಆದ್ರೆ ಅವರನ್ನ ಇಲ್ಲಿ ಕರ್ಕೊಂಡ್ ಬರಕ್ಕೆ ವೀಸಾ ಕೊಡ್ಬೇಕಾಗಿರೋಷ್ಟು ಹಣನ ನಂಗೆ ಇನ್ ಟೈಮಲ್ಲೂ ಅಂದ್ರೆ ಸಮಯಕ್ಕೆ ಸರಿಯಾಗಿ ಹೊಂದ್ಸಕ್ ಆಗ್ಲಿಲ್ಲ. ಹಾಗಾಗಿ ನಮ್ಮಮ್ಮನ ನಾನು ಇಲ್ಲಿ ಕರ್ಕೊಂಡ್ ಬರಕ್ಕಾಗ್ಲಿಲ್ಲ. ನಮ್ಮಮ್ಮ ಇಲ್ಲಿ ಇರ್ಬೇಕಿತ್ತು ಈ ಕ್ಷಣ ಅಂತೇಳಿ ಪಾಪ ಅವ್ರು ನೆನಪಿಸ್ಕೊಳ್ತಾರೆ. ಅದ್ರ ಜೊತೆನಲ್ಲಿ ಏನೇ ಇರ್ಲಿ, ಇಡೀ ತಮ್ಮ ಕೇಪ್ ವರ್ಡಿ ಜನರಿಗೆ ಮತ್ತೆ ದೇಶಕ್ಕೆ ಅವರು ವಂದನೆಯನ್ನ ಸಲ್ಲಿಸ್ತಾರೆ. ವಜಿಹಾ ಅಂತ ಈ ಆಟ ಇದೆಯಲ್ಲ, ಈ ಆಟ ಅವ್ರು ಆಡಿದ್ದು, ಅದು ಇವತ್ತು ಇಡೀ ಪ್ರಪಂಚ ಮಾತಾಡ್ತಾ ಇದೆ. ಜೀವನದಲ್ಲಿ ಮರೆಯಕ್ಕಾಗದೇ ಇರುವಂತ ಒಂದು ಕ್ಷಣ ಅದು ಅಂತ ಕೂಡ ವರ್ಣಿಸ್ತಾ ಇದೆ. ವಜಿಹಾ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 50,000 ಇತ್ತು ಇದಕ್ ಮುಂಚೆ.
ಈ ಆಟ ಮುಗೀತಿದ್ದ ಹಾಗೇನೆ ಅವರ ಫಾಲೋವರ್ಸ್ಗೆ ಹೆಂಗೆ ರಾಕೆಟ್ ತರ ಮೇಲಕ್ಕೆ ಹೋಯ್ತು ಅಂದ್ರೆ 40 ಲಕ್ಷವನ್ನ ದಾಟಿದೆ ಇವತ್ತು. ಅಂದ್ರೆ ಅವ್ರಿಗೆ ಇಡೀ ಪ್ರಪಂಚದಾದ್ಯಂತ ಎಂತ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ ಅಂತ ನೀವು ಅವರ ಆಟ ಇನ್ ಹೇಗಿದ್ದಿರ್ಬೋದು ಅಂತ ಊಹೆ ಮಾಡ್ಬೋದು. ಇನ್ನೊಂದು ಪಂದ್ಯದಲ್ಲಿ ಸೌದಿ ಅರೇಬಿಯಾ ಮತ್ತು ಉರುಗ್ವೆ ತಂಡಗಳು ಎದುರು ಬದರಾಗುತ್ತೆ. ಇವರಿಬ್ಬರ ಮಧ್ಯೆ ಇದ್ದಂತ ಪೈಪೋಟಿನಲ್ಲಿ ಕೊನೆಗೆ 1-1 ಡ್ರಾ ಆಗಿ ಕೊನೆಗೆ 1 ಪಾಯಿಂಟ್ ಅನ್ನ ಎರಡು ತಂಡಗಳು ಪಡ್ಕೊಳ್ಳುತ್ತೆ. ಇಲ್ಲಿ ಏನ್ ವಿಶೇಷ ಅಂತಂದ್ರೆ ಉರುಗ್ವೆ ತಂಡ ಬಹಳ ಬಲಿಷ್ಠವಾದಂತ ತಂಡ. ಅಂದ್ರೆ ಫಿಫಾ ವರ್ಲ್ಡ್ ಕಪ್ ಯಾವಾಗ ಶುರುವಾಯ್ತಲ್ಲ ಅಂದಿನಿಂದ 1930ರಿಂದ ಇವತ್ತಿನವರೆಗೆ ಅದು ವರ್ಲ್ಡ್ ಕಪ್ ನ ಆಡ್ಕೊಂಡು ಬಂದಿದೆ. ಜೊತೆನಲ್ಲಿ 1930ರಲ್ಲಿ ಮೊಟ್ಟ ಮೊದಲ ಫಿಫಾ ವರ್ಲ್ಡ್ ಕಪ್ ಉರುಗ್ವೆನಲ್ಲಿ ನಡೆಯೋದು, ಆಗ ಚಾಂಪಿಯನ್ ಆಗೋದು ಕೂಡ ಉರುಗ್ವೆ ತಂಡನೇ. ಇಂತಹ ಬಲಿಷ್ಠವಾದ ತಂಡದ ಎದುರು ಸೌದಿ ಅರೇಬಿಯಾ ಪೈಪೋಟಿ ನೀಡುತ್ತೆ ಅಂತಂದ್ರೆ ಇದಕ್ಕೆ ಕಾರಣ ಆಗಿದ್ದು ಇಲ್ಲೂ ಕೂಡ ಗೋಲ್ ಕೀಪರ್ ಮೊಹಮ್ಮದ್ ಅಲ್ ಒವೈಸ್. ಇವರು ಹೇಗೆ ತಡೆಗೋಡೆಯಾಗಿ ಗೋಲ್ ಹೊಡೆಯೋದಿಕ್ಕೆ ಅವ್ರಿಗೆ ಅವಕಾಶ ಕೊಡದೆ ನಿಂತ್ಕೊಳ್ತಾರೆ ಅಂತಂದ್ರೆ ಕೊನೆಗೆ ಉರುಗ್ವೆ ತಂಡಕ್ಕೆ ನೀವು ಆಶ್ಚರ್ಯ ಆಗ್ಬೋದು ನಿಮ್ಗೆ, ಉರುಗ್ವೆ ತಂಡಕ್ಕೆ ಸುಮಾರು 10 ಬಾರಿ ನೇರವಾಗಿ ಗೋಲ್ ಮಾಡೋದಕ್ಕೆ ಅವಕಾಶ ಸಿಕ್ಕಿರುತ್ತೆ. ಆಮೇಲೆ ಇನ್ನು 15 ಬಾರಿ ಪೆನಾಲ್ಟಿನಲ್ಲಿ ಚೌಕಟ್ಟಿನ ಒಳಗೆ ನಿಂತು ಗೋಲ್ ಮಾಡೋದಕ್ಕೆ ಅವಕಾಶ ಸಿಕ್ಕಿರುತ್ತೆ. 27 ಬಾರಿ ಉರುಗ್ವೆ ಟೀಮು ಗೋಲ್ ಹೊಡೆಯೋದಕ್ಕೆ ಪ್ರಯತ್ನ ಪಡುತ್ತೆ, ಆದ್ರೆ ಅದಕ್ಕೆ ಸಾಧ್ಯನೇ ಆಗೋದಿಲ್ಲ. ಒಂದೇ ಒಂದು ಗೋಲನ್ನ ಅದು ಪಡ್ಕೊಳ್ಳುತ್ತೆ. ಈ ಜಯಕ್ಕೆ ಅಡ್ಡಿಯಾಗಿ ಗೋಡೆಯಾಗಿ ನಿಂತಿದ್ದು ಮೊಹಮ್ಮದ್ ಅಲ್ ಒವೈಸ್. ಮತ್ತೊಂದು ಪಂದ್ಯದಲ್ಲಿ ಸ್ವೀಡನ್ ಮತ್ತೆ ಟ್ಯುನೇಷಿಯಾ ನಡುವೆ ಸ್ಪರ್ಧೆ ಇರುತ್ತೆ. ಈ ಎರಡು ತಂಡಗಳ ನಡುವೆ ಪೈಪೋಟಿನಲ್ಲಿ ಸ್ವೀಡನ್ 5 ಗೋಲ್ಗಳನ್ನ ಹೊಡೆಯುತ್ತೆ, ಟ್ಯುನೇಷಿಯಾ 1 ಗೋಲನ್ನು ಹೊಡೆಯುತ್ತೆ. ಸೊ 5-1 ಅಂತರದಿಂದ ಸ್ವೀಡನ್ ಗೆಲುವನ್ನ ಸಾಧಿಸುತ್ತೆ. ಈ ಪಂದ್ಯದಲ್ಲಿ ಒಂದು ವಿಶೇಷ ನಡೆಯುತ್ತೆ. ಏನಂತಂದ್ರೆ ಸ್ವೀಡನ್ ತಂಡದ ಪರವಾಗಿ ಆಡದಂತಹ ಯೂನಿಸ್ ಅಯೂರಿ ಈ ಆಟಗಾರ ಮೊಟ್ಟ ಮೊದಲ ಗೋಲನ್ನ ಬಾರಿಸ್ತಾನೆ. ಗೋಲ್ ಹೊಡೆದ ನಂತರ ಕೈ ಮುಗಿದು ಕ್ಷಮೆ ಯಾಚಿಸೋ ತರ ಭಾವವನ್ನ ವ್ಯಕ್ತಪಡಿಸ್ತಾರೆ. ಅವರು ಯಾರ ಕ್ಷಮೆಯನ್ನ ಕೇಳಿದ್ರು, ಯಾಕಾಗಿ ಕೇಳಿದ್ರು ಅಂತ ಎಲ್ರಿಗೂ ಆಶ್ಚರ್ಯ ಆಗತ್ತೆ. ಯಾಕಾಗಿ ಅವ್ರು ಕೇಳಿದ್ರು ಅಂತಂದ್ರೆ ಟ್ಯುನೇಷಿಯಾ ವಿರುದ್ಧ ಗೋಲನ್ನ ಬಾರಿಸಿದ್ದಕ್ಕಾಗಿ ಅವರು ಟ್ಯುನೇಷಿಯಾ ಕ್ಷಮೆಯನ್ನ ಕೇಳ್ತಾರೆ. ಅಂದ್ರೆ ಸ್ವೀಡನ್ ಪರವಾಗಿ ಅವರು ಆಡ್ತಿದ್ರು ಕೂಡ 2022ಕ್ಕೆ ಮೊದಲು ಅವರು ಟ್ಯುನೇಷಿಯಾ ಪರ ಆಡಿರ್ತಾರೆ. ಅದ್ರ ಜೊತೆನಲ್ಲಿ ಅವರ ತಂದೆ ಟ್ಯುನೇಷಿಯಾದಲ್ಲಿ ಹುಟ್ಟಿರ್ತಾರೆ. ಅಯೂರಿ ಹುಟ್ಟಿದ್ದು ಸ್ವೀಡನ್ ನಲ್ಲೇ ಆದ್ರೂ ಕೂಡ ಮೊದಲು ಅವರು ಆಡಕ್ಕೆ ಪ್ರಾರಂಭ ಮಾಡೋದು ಟ್ಯುನೇಷಿಯಾ ತಂಡದ ಜೊತೆನಲ್ಲಿ. ಅದಾದ್ಮೇಲೆ ಅವರು ಸ್ವೀಡನ್ ತಂಡವನ್ನ ಆರಿಸ್ಕೊಳ್ತಾರೆ. ಹಾಗಾಗಿ ಅವರು ಟ್ಯುನೇಷಿಯಾ ವಿರುದ್ಧ ನಾನು ಒಂದು ಗೋಲನ್ನು ಹೊಡೆದೆ ಅನ್ನೋದಕ್ಕಾಗಿ ಅವರನ್ನ ಕ್ಷಮೆ ಕೇಳ್ತಾರೆ. ಅಂದ್ರೆ ಇದು ನಿಜವಾಗ್ಲೂ ಎಂತ ವಿನಯ ಅಂತ ಹೇಳಿ, ಮತ್ತೆ ತುಂಬಾ ಭಾವನಾತ್ಮಕವಾಗಿರುವಂತ ಒಂದು ವಿಚಾರ. ಕೊನೆಗೆ ಅಯೂರಿ ತಂದೆ ಕೂಡ ಹೇಳ್ತಾರೆ, ನಾನು ಟ್ಯುನೇಷಿಯಾದಲ್ಲಿ ಹುಟ್ಟಿದ್ರು ಕೂಡ ನನ್ನ ಮಗ ಸ್ವೀಡನ್ ಪರ ಆಡ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೆ ಅಂತ ಅವರು ಹೇಳ್ತಾರೆ. ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ 1-1 ಗೋಲುಗಳ ಅಂತರದಿಂದ ಡ್ರಾ ಆಗುತ್ತೆ ಪಂದ್ಯ. ಇಬ್ರಿಗೂ ಪಾಯಿಂಟ್ ಸಿಗತ್ತೆ. ಈ ಪಂದ್ಯದಲ್ಲಿ ಮೊದಲ 20 ನಿಮಿಷದಲ್ಲೇನೆ ಈಜಿಪ್ಟ್ 1 ಗೋಲನ್ನ ಗಳಿಸ್ಬಿಡುತ್ತೆ. ಆದ್ರೆ ಮಧ್ಯದಲ್ಲಿ ಎಂಟ್ರಿ ತಗೊಂಡಂತಹ ಅಂದ್ರೆ ಬಂದಂತಹ ಆಟಗಾರ ಮೊಹಮ್ಮದ್ ಹನೆ, ಇವರು ನೇರವಾಗಿ ತಾವೇ ಗೋಲ್ ಹೊಡೆಯೋದ್ರ ಮೂಲಕ ಬೆಲ್ಜಿಯಂಗೆ 1 ಗೋಲನ್ನ ಗಳಿಸ್ಕೊಡ್ತಾರೆ. ಹೀಗಾಗಿ ಪಂದ್ಯ ಡ್ರಾ ಆಗುತ್ತೆ. ಇನ್ನು ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಂತಹ ಪಂದ್ಯ ಇರಾನ್ದು. ಅಂದ್ರೆ ಇರಾನ್ ನ್ಯೂಜಿಲೆಂಡ್ ವಿರುದ್ಧ ಲಾಸ್ ಏಂಜಲೀಸ್ ನಲ್ಲಿ ಆಡ್ಬೇಕಿರುತ್ತೆ. ಅವತ್ತು ನಡೆದಂತ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ ಎರಡೂ ತಂಡಗಳು 2-2 ಗೋಲುಗಳ ಮೂಲಕ ಡ್ರಾ ಮಾಡ್ಕೊಂಡಿದೆ, ಅವರಿಗೆ ಪಾಯಿಂಟ್ ಸಿಕ್ಕಿದೆ. ಅಂದ್ರೆ ಇತ್ತೀಚೆಗೆ ನಡೆದಂತಹ ಏನು ಇಸ್ರೇಲ್, ಇರಾನ್, ಅಮೆರಿಕದ ನಡುವೆ ನಡೆದಂತ ಯುದ್ಧ, 40 ದಿನಗಳ ಕಾಲ ನಡೆದಂತ ಯುದ್ಧ, ಮತ್ತೆ ಅವ್ರ ವಿರುದ್ಧ ಇದ್ದಂತ ಒಂದು ಪ್ರತಿಭಟನೆ, ದ್ವೇಷ ಮನೋಭಾವ, ಎಲ್ಲದರ ನಡುವೆ ಕೂಡ ಇರಾನ್ ತನ್ನ ತಂಡವನ್ನ ಫಿಫಾ ಫುಟ್ಬಾಲ್ ಪಂದ್ಯಕ್ಕೆ ಕಳಿಸತ್ತೆ. ಅಂದ್ರೆ ಅವರು ತಂಡವನ್ನ ಕಳಿಸುವಾಗ ಇನ್ನು ಯುದ್ಧ ನಡೀತಿರುತ್ತೆ, ಅದು ನಿಂತಿರೋದಿಲ್ಲ. ಈಗ ಆ ಯುದ್ಧನ ನಿಲ್ಲಿಸಿದ್ದಾರೆ. ಅಂದ್ರೆ ಒಂದು ಒಪ್ಪಂದಕ್ಕೆ 3 ದೇಶಗಳು ಬಂದಿದೆ, ಅದ್ರ ಪ್ರಕಾರ ಯುದ್ಧವನ್ನ ನಿಲ್ಲಿಸಿದ್ದಾರೆ. ಆದ್ರೆ ಇರಾನ್ ತಂಡಕ್ಕೆ ಕೊನೆಗೆ ಅಮೆರಿಕ ಹೇಗೆ ನಡೆಸ್ಕೊಳತ್ತೆ ಅಂತಂದ್ರೆ ಅವರನ್ನ ತನ್ನ ದೇಶದೊಳಗಡೆ ಬರೋದಕ್ಕೆ ಬಿಟ್ಕೊಡೋದೇ ಇಲ್ಲ. ಮೊದಲು ವೀಸಾ ಕೊಡೋದೆ ಕೊನೆಯ ಗಳಿಗೆವರೆಗೆ ಅಮೆರಿಕ ಅವರನ್ನ ಕಾಯಿಸುತ್ತೆ. ಅಂದ್ರೆ ಇದು ಒಂದು ರೀತಿಯಲ್ಲಿ ಆಟಗಾರರಿಗೆ ಮತ್ತೆ ಅವ್ರ ಜೊತೆ ಇದ್ದಂತಹ ಒಂದು ಫೆಡರೇಷನ್, ಇರಾನ್ನ ಫುಟ್ಬಾಲ್ ಫೆಡರೇಷನ್ ಟೀಮ್ಗೆ, ಮೆಂಬರ್ಸ್ಗಳಿಗೆ ತುಂಬಾ ಒಂದು ಮಾನಸಿಕ ಒಂದು ದೈಹಿಕ ಒತ್ತಡವನ್ನ ಉಂಟು ಮಾಡುತ್ತೆ ಅಂತಾನೆ ಹೇಳ್ಬೋದು. ಕೊನೆಗೆ ಅಮೆರಿಕ ಏನ್ ಮಾಡುತ್ತೆ, ಆಟಗಾರರನ್ನ ಮೆಕ್ಸಿಕೋ ದೇಶದಲ್ಲಿರುವಂದಲ್ಲೇನೆ ಒಂದು ಟ್ರೈನಿಂಗ್ ಬೇಸ್ ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಸೂಚನೆಯನ್ನ ನೀಡುತ್ತೆ. ಹಾಗಾಗಿ ಇರಾನ್ನ ಆಟಗಾರರೆಲ್ಲರೂ ಕೂಡ ಮೆಕ್ಸಿಕೋದಲ್ಲೇ ಉಳ್ಕೊಳ್ತಾರೆ.
ಪಂದ್ಯದ ಹಿಂದಿನ ದಿನ ಇವರು ಬರ್ತಾರೆ ಅಮೆರಿಕಾಗೆ. ಬೇರೆಲ್ಲ ತಂಡಗಳಿಗೆ ಅಮೆರಿಕದಲ್ಲೇನೆ ಪ್ರಾಕ್ಟೀಸ್ ಮಾಡೋದಿಕ್ಕೆ ಅವಕಾಶ ಇರುತ್ತೆ, ಮತ್ತೆ ಮೊದಲೇ ಬಂದು ಅಲ್ಲಿ ಉಳ್ಕೊಳ್ಳೋದಿಕ್ಕೆ ಅವರಿಗೆ ಎಲ್ಲಾ ರೀತಿ ಸೌಲಭ್ಯವನ್ನ ಕಲ್ಪಿಸಿರುತ್ತೆ ಅಮೆರಿಕ. ಆದ್ರೆ ಇರಾನ್ಗೆ ಆ ಅವಕಾಶವನ್ನ ಕೊಡೋದಿಲ್ಲ. ಅದ್ರ ಜೊತೆನಲ್ಲಿ ಇನ್ನೊಂದು ಆಘಾತಕಾರಿ ವಿಷಯ ಏನು ಅಂತಂದ್ರೆ, ಇರಾನ್ನ ತಂಡದ ಜೊತೆಲಿ ಒಂದು ಆಟಗಾರರ ತಂಡ ಅಂದಾಗ ಅವ್ರ ಜೊತೆನಲ್ಲಿ ಇನ್ನೊಂದು ದೊಡ್ಡ ಟೀಮ್ ಇರುತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ಎಲ್ಲಾ ರೀತಿಯ ಕೇರ್ ತಗೋಬೇಕಿರುತ್ತೆ ಆಟಗಾರರನ್ನ, ಮತ್ತೆ ಅವ್ರು ನೋಡ್ಕೊಳ್ಬೇಕು, ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು, ಕೋಚ್ಗಳು ಇರ್ಬೇಕಾಗತ್ತೆ. ಅದರಲ್ಲಿ ಎಂತಂದ್ರೆ ಈ ಇರಾನ್ನ ಫುಟ್ಬಾಲ್ ಫೆಡರೇಷನ್ ನ ಸುಮಾರು 15 ಜನ ವೀಸಾಗಾಗಿ ಅಪ್ಲೈ ಮಾಡಿರ್ತಾರೆ. ಆದ್ರೆ 4 ಜನಕ್ಕೆ ಮಾತ್ರ ಅಮೆರಿಕ ವೀಸಾ ಕೊಡುತ್ತೆ, ಇನ್ನು 11 ಜನಕ್ಕೆ ಕೊಡೋದೇ ಇಲ್ಲ. ಅವ್ರು ಯಾರ್ಯಾರಂದ್ರೆ ಇರಾನ್ನ ಫುಟ್ಬಾಲ್ ಫೆಡರೇಷನ್ ನ ಅಧ್ಯಕ್ಷ, ಅವ್ರನ್ನು ಸೇರಿದ ಹಾಗೆ ಅವ್ರಿಗೂ ಕೊಡೋದಿಲ್ಲ. ಕೊನೆಗೆ ಡೇ ಟು ಡೇ ಅಡ್ಮಿನಿಸ್ಟ್ರೇಟರ್ಸು, ಮತ್ತೆ ಅವರಲ್ಲದೆ ಮಾಧ್ಯಮ ಮತ್ತೆ ಸೆಕ್ಯೂರಿಟಿ ಆಫೀಸರ್ಸು, ಟೀಮ್ ಅಡ್ಮಿನಿಸ್ಟ್ರೇಟರ್ಸು, ಕೀ ಎಕ್ಸಿಕ್ಯೂಟಿವ್ಸ್, ಇವರೆಲ್ಲರನ್ನೂ ಕೂಡ ಅಮೆರಿಕ ವೀಸಾ ಕೊಡದೆ ದೂರನೇ ಇಟ್ಬಿಡುತ್ತೆ. ಕೊನೆಗೆ ಆಟಗಾರರಿಗೆ ಇದು ತುಂಬಾ ಅನ್ಕಂಫರ್ಟಬಲ್ ಫೀಲ್ ಮಾಡುತ್ತೆ. ಯಾಕಂದ್ರೆ ಅನಾನುಕೂಲ ಆಗುತ್ತೆ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕಾಗ್ಲಿ, ಪಂದ್ಯಕ್ಕೆ ಆಡೋಕ್ಕಾಗ್ಲಿ, ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕಾಗ್ಲಿ. ಇದು ಅಮೆರಿಕ ನಡ್ಕೊಂಡಿರುವಂತ ರೀತಿ ಇದೆಯಲ್ಲ, ಇದನ್ನ ಪ್ರಪಂಚದಾದ್ಯಂತ ಕ್ರೀಡಾ ಪ್ರೇಮಿಗಳು ನಿಜವಾಗ್ಲೂ ಖಂಡಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮಹದಿ ಮೊಹಮ್ಮದ್ ನಬಿ ಇವರು ಇರಾನ್ನ ಸೂಪರ್ವೈಸರ್ ಇನ್ಚಾರ್ಜ್ ಆಫ್ ಸ್ಕ್ವಾಡ್ ಆಪರೇಷನ್. 2018ರಲ್ಲಿ ರಷ್ಯಾದಲ್ಲಿ ನಡೆದಂತ ಫುಟ್ಬಾಲ್ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಮತ್ತು 2022ರಲ್ಲಿ ಕತಾರ್ನಲ್ಲಿ ನಡೆದಂತ ಫಿಫಾ ವರ್ಲ್ಡ್ ಕಪ್ಗೆ ಕೂಡ ಇವರು ಹೋಗಿರ್ತಾರೆ ಸ್ಕ್ವಾಡ್ ಆಫೀಸರ್ ಆಗಿ. ಹೀಗಿದ್ದಾಗ ಅವರಿಗೆ ಕೂಡ ಅಮೆರಿಕದೊಳಗಡೆ ಬರೋದಿಕ್ಕೆ ಅನುಮತಿಯನ್ನ ಅಮೆರಿಕ ನೀಡೋದಿಲ್ಲ, ವೀಸಾ ಕೊಡೋದೇ ಇಲ್ಲ. ಇದು ಇರಾನ್ನ ಅದು ನಡ್ಸ್ಕೊಂಡಂತ ರೀತಿ. ಇದಾದ ಮೇಲೆ ಅಮೆರಿಕ ಈಗ ಒಂದು ಕಂಡೀಷನ್ ಏನ್ ಹಾಕಿದೆ ಇರಾನ್ ತಂಡಕ್ಕೆ ಅಂತಂದ್ರೆ, ಪಂದ್ಯ ಇರುವಾಗ ಮಾತ್ರ ಆ ಇರಾನ್ನ ತಂಡ ಅಮೆರಿಕದೊಳಗಡೆ ಬರಬೇಕು, ಪಂದ್ಯ ಮುಗಿಸ್ಕೊಂಡ ತಕ್ಷಣನೇ ಹೊರಡ್ತಾ ಇರ್ಬೇಕು, ಅವರು ಅಲ್ಲಿ ಅಮೆರಿಕದಲ್ಲಿ ಉಳ್ಕೊಳ್ಳೋ ಹಾಗಿಲ್ಲ. ಇದು ನಿಜವಾಗ್ಲೂ ಕೂಡ ಯಾವುದೇ ಒಂದು ದೇಶ ಇರ್ಬೋದು, ಪಟುಗಳನ್ನ ನಡೆಸ್ಕೊಳ್ಳೋ ರೀತಿ ಅಲ್ಲ, ಇದು ಅಕ್ಷಮ್ಯ ಅಂತಾನೆ ಹೇಳ್ಬೇಕಾಗತ್ತೆ. ಈಗ ಇರಾನ್ ಅಮೆರಿಕಾದಲ್ಲೇನೆ 3 ಪಂದ್ಯಗಳನ್ನ ಆಡ್ಬೇಕಾಗಿದೆ. ಈಗ ಮುಂದೆ ಬರುವ ಭಾನುವಾರ ಇರಾನ್ ಲಾಸ್ ಏಂಜಲೀಸ್ ನಲ್ಲಿ ಒಂದು ಪಂದ್ಯ ಆಡ್ತಾ ಇದೆ, ಅದು ಬೆಲ್ಜಿಯಂ ವಿರುದ್ಧ ಆಡ್ತಾ ಇದೆ. ಹೀಗಿದ್ದಾಗ ಆಟಗಾರರ ಮೇಲೆ ಎಂತ ಒಂದು ಒತ್ತಡ ಉಂಟಾಗುತ್ತೆ, ಮಾನಸಿಕವಾಗಿ ಹೇಗೆ ಕುಗ್ಸುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇಷ್ಟಲ್ಲದೆ ಅಮೆರಿಕ ಇರಾನ್ನ ಮತ್ತೆ ಆಫ್ರಿಕಾದ ಮಾಧ್ಯಮದವರನ್ನು ಕೂಡ ಒಳಗಡೆ ಸ್ಟೇಡಿಯಂ ಒಳಗಡೆ ಬಿಟ್ಕೊಡೋದಿಲ್ಲ. ಆಮೇಲೆ ಅಭಿಮಾನಿಗಳು ಅವರು ಇರಾನ್ ದೇಶದಿಂದ ಬರೋರು ಬಹಳಷ್ಟು ಜನ ಇರ್ತಾರೆ ಈ ಪಂದ್ಯವನ್ನ ನೋಡ್ಬೇಕು ಅಂತ. ಅವ್ರಿಗೆ ಬಹಳಷ್ಟು ಜನರಿಗೆ ವೀಸಾ ಸಿಕ್ಕಿಲ್ಲ. ಅಮೆರಿಕದಲ್ಲೇ ಇರುವಂತ ಇರಾನಿಗರು ಈ ಪಂದ್ಯವನ್ನ ನೋಡಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಇರಾನ್ನ ಪಂದ್ಯವನ್ನ ನೋಡಕ್ಕೆ ಏನು 70,000ಕ್ಕಿಂತ ಅಧಿಕ ಜನ ಕ್ರೀಡಾ ಪ್ರೇಮಿಗಳು ಸ್ಟೇಡಿಯಂ ಅಲ್ಲಿ ನೆರೆದಿರ್ತಾರೆ. ಅವರಲ್ಲಿ ಒಂದು ಬಹುತೇಕ ಜನ ಇರಾನ್ಗೆ ಬೆಂಬಲವನ್ನ ಸೂಚಿಸಿದ್ದು ತುಂಬಾ ವಿಶೇಷ ಆಗಿರುತ್ತೆ. ಆದ್ರೆ ಇಲ್ಲೂ ಒಂದು ಸಣ್ಣ ವಿವಾದ ಆಗಿದೆ. ಏನಂತಂದ್ರೆ, ಪಂದ್ಯದಲ್ಲಿ ಗೋಲ್ ಹೊಡೆದಾಗ ಡ್ರಾ ಆಯ್ತು ಅಂದಾಗ ಇರಾನ್ನ ಆಟಗಾರರೊಬ್ಬ ಪಿಸ್ತೂಲಿನ ರೀತಿನಲ್ಲಿ ಗೆಸ್ಚರ್ ಅನ್ನ ಅದು ಈಗ ಒಂದು ವಿವಾದವನ್ನ ಉಂಟು ಮಾಡಿದೆ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಈ ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿಗಳು, ವಿವಾದಗಳನ್ನ ನಾನು ನಿಮ್ಗೆ ನೀಡ್ತಾ ಬರ್ತೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.